ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಒಂದು ಸಮಾಜದಲ್ಲಿ ನಾವು ಮೂರು ವಿಂಗಡಣೆಯಲ್ಲಿ ಥರದ ಜನಗಳು ಇರ್ತಾರೆ. ನಾನು ಫಸ್ಟ್ ನೀರಿನ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ನೀರು ಹಿಮಗಡ್ಡೆಯಲ್ಲಿ ರೂಪದಲ್ಲಿ ಇದೆ. ಈ ನೀರು ಫ್ರಿಜ್ಜಲ್ಲಿ ಇಟ್ಟಾಗ ಅದು ಐಸ್ ಕ್ಯೂಬ್ ಕೂಡ ಆಗುತ್ತೆ. ನೀರು ಹಾಗೆ ಹರಿತಾ ಹೋದಾಗ ಅದು ಕೂಡ ನದಿ ಕಡೆ ಹರಿತಾ ಹೋಗುತ್ತೆ ನೀರಾಗಿ. ಈ ಥರ ಒಂದು ನೀರಿನ ಗುಣಗಳ ಥರನೇ ಮನುಷ್ಯನಲ್ಲಿ ಮೂರು ಥರದ ಗುಣಗಳು ಇರ್ತವೆ. ಒಬ್ಬರ ಹತ್ರ ಅಜ್ಞಾನ ಇರುತ್ತೆ, ಜಡತ್ವ ಇರುತ್ತೆ, ಸೋಮಾರಿತನ ಮಾಡ್ತಾರೆ, ಅವರು ಯಾರಿಗೂ ಸಹಾಯ ಮಾಡುವುದಿಲ್ಲ. ಇನ್ನೊಂದು ಥರದ ಜನಗಳು ಇರ್ತಾರೆ. ಅವರು ಹೆಸರು, ಲಾಭ, ಕೀರ್ತಿಗೋಸ್ಕರ ತುಂಬ ಕಷ್ಟಪಟ್ಟು ದುಡಿತಾರೆ, ಕೆಲಸ ಕಾರ್ಯ ಮಾಡ್ತಾರೆ, ಮುಂದೆ ಬರಬೇಕಂತ ಪ್ರಯತ್ನ ಮಾಡ್ತಾರೆ. ಏನಾದರೂ ಸಮಸ್ಯೆ ಆದಾಗ ಸೈಲೆಂಟ್ ಆಗ್ತಾರೆ. ಮತ್ತೆ ಸಮಯ ಸಿಕ್ಕಾಗ ಅವರು ತಮ್ಮ ಕೀರ್ತಿ ಪತಾಕೆಯನ್ನು, ಹೆಸರನ್ನು ಗಳಿಸೋಕ್ಕೋಸ್ಕರ ಮತ್ತು ಅವರ ಜೀವನವನ್ನು ತುಂಬ ಮುಡುಪಾಗಿಡ್ತಾರೆ. ಬಡವರಿಗೋಸ್ಕರ, ಬೇರೆಯವರಿಗೋಸ್ಕರ ಅವರು ಕೂಡ ಕೆಲಸ ಮಾಡ್ತಾರೆ. ಇನ್ನೊಂದು ಥರದ ಜನ ಅವರು ಏನಂದರೆ, ಅವರು ಬಂದು ಯಾವಾಗಲೂ ಒಂದು ಒಳ್ಳೆಯ ಕೆಲಸವನ್ನು ಮಾಡುವುದು, ಯೋಗಿಗಳ ಥರ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡುವುದು ಮತ್ತು ಶಾಂತಿಯಿಂದ ಇರುವಂಥದ್ದು, ಎಲ್ಲರಿಗೂ ಶಾಂತಿ ನೆಮ್ಮದಿ ಕೊಡಲಿ ದೇವರೇ ಅಂತ ಬೇಡಿಕೊಳ್ಳುವುದು, ಪ್ರತಿಯೊಬ್ಬರಿಗೂ ಚೆನ್ನಾಗಿರಲಿ ಅನ್ನೋ ಭಾವಾರ್ಥದಲ್ಲಿ ಹೋಗುವರು. ಈ ಮೂರು ಥರದ ಜನ ಈ ಪ್ರಪಂಚದಲ್ಲಿ ಇದ್ದಾರೆ. ಆದರೆ ಅವರು ಒಂದೊಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅವರು ಶಿಫ್ಟ್ ಆಗಬೇಕಾದ್ರೆ ಅದು ಕೂಡ ದೇವರ ಆಶೀರ್ವಾದ ಬೇಕು. ಯಾರ ಹತ್ರ ಅಜ್ಞಾನ, ಜಡತ್ವ, ಆಲಸ್ಯತನ, ತಮ್ಮ ಬಗ್ಗೆ ಮಾತ್ರ ಚಿಂತೆ ಇರುತ್ತೆ, ಬೇರೆಯವ್ರ ಬಗ್ಗೆ ಯಾವುದೇ ಚಿಂತೆ ಇರೋದಿಲ್ಲ, ರಿಲೇಷನ್ ಬಗ್ಗೆ ಯಾವುದೇ ಕಾಳಜಿ ಇರೋದಿಲ್ಲ, ಅಂಥವ್ರು ಕೂಡ ಮತ್ತು ದೇವರ ಆಶೀರ್ವಾದದಿಂದ ಚೇಂಜ್ ಆಗ್ಬೋದು. ಮನುಷ್ಯನಲ್ಲಿ ಇರ್ತಕ್ಕಂಥ ಈ ಮೂರು ಥರದ ಗುಣಗಳಿಂದ ಈ ಪ್ರಪಂಚ ನಡೆದಿದೆ. ಪ್ರಪಂಚದಲ್ಲಿ ನಾವು ಬರಬೇಕಾದರೆ ಏನು ತೆಗೆದುಕೊಂಡು ಬರೋದಿಲ್ಲ, ಹೋಗಬೇಕಾದರೂ ಏನು ತೆಗೆದುಕೊಂಡು ಹೋಗೋದಿಲ್ಲ. ಈ ಒಂದು ಗುಣಗಳು ಇರುವಂಥ ಮನುಷ್ಯರು ಸಮಾಜದಲ್ಲಿ ಇದ್ದಾರೆ. ಆದರೆ ಒಟ್ಟಿನಲ್ಲಿ ಅವರವರ ಸ್ಥಾನದಿಂದ ಬೇರೆ ಬೇರೆ ಸ್ಥಾನಕ್ಕೆ ಅವರು ಶಿಫ್ಟ್ ಆಗಬಹುದು. ಕೆಲವೇ ಗಂಟೆಗಳಲ್ಲಿ ಚೇಂಜ್ ಆಗ್ಬೋದು ದೇವರ ಆಶೀರ್ವಾದ ಇದ್ದರೆ. ಆದರೆ ದೇವರ ಆಶೀರ್ವಾದ ಇಲ್ಲದೆ ಯಾವುದೇ ಹುಲ್ಲು ಕಡ್ಡಿನೂ ಅಲುಗಾಡುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಾರೆ, ನೀವು ನನ್ನಲ್ಲಿ ಶರಣಾಗತಿ ಆದರೆ ನಿಮ್ಮನ್ನು ಸಂಸಾರ ಸಾಗರದಿಂದ ನಾನು ಪಾರು ಮಾಡುತ್ತೇನೆ. ಈ ಸಂಸಾರ ಸಾಗರ ಅಂದರೆ ಜೀವನ ಒಂದು ಸಾಗರ ಇದ್ದಂಗೆ. ಇದನ್ನು ದಾಟಬೇಕಾದ್ರೆ ಮೊಸಳೆಗಳು, ಹಾವುಗಳು, ದೊಡ್ಡ ದೊಡ್ಡ ತಿಮ್ಮಿನುಗಳು ಬರೋ ಚಾನ್ಸಸ್ ಇರ್ತವೆ. ಇದನ್ನೆಲ್ಲವೂ ದಾಟಿ ನಾವು ಮುಂದೆ ಹೋಗಬೇಕಾದ್ರೆ ಆ ಶ್ರೀಕೃಷ್ಣ ಪರಮಾತ್ಮರ ಆಶೀರ್ವಾದ ಬೇಕು. ಅದನ್ನು ನಾವು ಹೇಳಿದೆ, ಒಂದು ಓಂ ತತ್ಸತ್ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ, ಓಂ ತತ್ಸತ್ ಶ್ರೀಕೃಷ್ಣ ಪರಬ್ರಹ್ಮಣಾತ್ಮಸ್ತು. ಈ ಒಂದು ಮಂತ್ರದಿಂದ, ಈ ಒಂದು ನಾವು ಶರಣಾಗತಿಯ ಮಂತ್ರದಿಂದ ನಾವು ಸಂಸಾರ ಸಾಗರವನ್ನು ದಾಟಿ ನಾವು ಹುಟ್ಟಿದ ನಂತರ ನಮ್ಮ ಕೊನೆ ಗಳಿಗೆವರೆಗೂ ಆ ದೇವರ ಆಶೀರ್ವಾದ ಬೇಕಾಗುತ್ತೆ. ಯಾವಾಗಲೂ ನಾವು ನಮ್ಮದೊಂದು ಅಹಂಕಾರವನ್ನು ನಾವು ಬಿಡಬೇಕು. ನಾವು ಅಹಂಕಾರವನ್ನು ಬಿಟ್ಟು ಪರಮಾತ್ಮನಲ್ಲಿ ಶರಣಾಗತಿ ಹೊಂದಿದ್ದೇ ಆದರೆ ನಮಗೆ ಎಲ್ಲ ರೀತಿಯಿಂದ ಅವರು ನಮ್ಮನ್ನು ಕಾಪಾಡುತ್ತಾರೆ. ನಾವು ನಮ್ಮದು ಎಂಬ ಅಹಂಕಾರದಲ್ಲಿ ಬಿದ್ದ ನಾವು ಏನಾದರೂ ಸಮಸ್ಯೆಗಳಾಗಬಹುದು. ಎಲ್ಲದಿಂದ ಪಾರು ಮಾಡೋದಕ್ಕೆ ನಾವು ಶ್ರೀಕೃಷ್ಣ ಪರಮಾತ್ಮರ ಒಂದು ಚರಣಾರವಿಂದಗಳಲ್ಲಿ ನಮ್ಮನ್ನು ನಾವು ಅರ್ಪಿತಗೊಳಿಸಬೇಕಾಗುತ್ತೆ. ನಮ್ಮನ್ನು ನಾವು ಅರ್ಪಿತಗೊಂಡಾಗ ನಮ್ಮ ಜೀವನ ತುಂಬ ಸೊಗಸಾಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು.